ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಬಿರಿಯಾನಿ ಪೌಡ್ರ್ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಮನೇಲಿ ಯಾವ ರೀತಿ ಬಿರಿಯಾನಿ ಪೌಡ್ರ್ ತಯಾರಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ. ಬಿಸಿ ಆದಮೇಲೆ ಪ್ಯಾನ್ಗೆ ಇಲ್ಲಿ ನಾನು 8 ರಿಂದ 10 ಲವಂಗನ ಹಾಕೋತಾ ಇದ್ದೀನಿ. ನಿಮ್ಮ ಮಸಾಲೆ ಪೌಡರ್ ಎಷ್ಟು ಬೇಕಾಗುತ್ತೆ ಅದು ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ಮಸಾಲೆ ಪದಾರ್ಥಗಳನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 3 ರಿಂದ 4 ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 4 ಮರಾಠಿ ಮೊಗ್ಗು, 1 ಸ್ಟಾರ್ ಅನೀಸು, 2 ಕಪ್ಪು ಏಲಕ್ಕಿ, ಒಂದು 4 ಮಾಮೂಲಿ ಏಲಕ್ಕಿ, ಜಾಪತ್ರೆ ಸ್ವಲ್ಪ, ಕಲ್ಲು ಸ್ವಲ್ಪ, ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆಯಿಲ್ ಹಾಕೋಕ್ಕೆ ಹೋಗ್ಬೇಡಿ. ಆಯಿಲ್ ಹಾಕ್ಕೊಳ್ಳದೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆ. ಈಗ 1 ಟೀ ಸ್ಪೂನಷ್ಟು ಸೋಂಪು, ಶಾಹಿ ಜೀರಾ ಒಂದು ಅರ್ಧ ಟೀ ಸ್ಪೂನಷ್ಟು, ಧನಿಯಾ 1 ರಿಂದ 2 ಟೀ ಸ್ಪೂನಷ್ಟು ಧನಿಯಾ. ಇದನ್ನೆಲ್ಲ ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಈ ಮಸಾಲೆ ಘಮ ಬರುತ್ತೆ ನೋಡಿ, ಹುರಿಯೋ ಘಮ, ಆ ಘಮ ಬರೋ ತನಕ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಕಸೂರಿ ಮೆಥಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿದೆ, ಬ್ರೌನಿಶ್ ಆಗ್ತಿದೆ ಅನ್ನೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ನಾವು. ಲವಂಗದ ಎಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಲವಂಗದ ಎಲೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಥರ ಮಸಾಲೆ ಪದಾರ್ಥನೇ ಹುರಿಯೋದ್ರಿಂದ ತುಂಬಾ ಘಮ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಿರಿಯಾನಿ ಪೌಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಿರಿಯಾನಿ ಪೌಡ್ರು ಬರೀ ಬಿರಿಯಾನಿಗೆ ಅಂತಲ್ಲ, ಬೇರೆ ಎಲ್ಲದಕ್ಕೂ ಯಾವುದಾದ್ರು ಬೇಕಿ ಗರಂ ಮಸಾಲ ಅಂತ ಯೂಸ್ ಮಾಡ್ತೀರಾ ನೋಡಿ, ಅದಕ್ಕೆ ಈ ಪೌಡರ್ನ ನೀವು ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಆಗಿದೆ ಇದು, ಸ್ವಲ್ಪ ಇಷ್ಟು ಬಿಸಿ ಆದರೆ ಸಾಕು ನಮಗೆ. ಕಡೆಯದಾಗಿ ನಾವು ಇನ್ನೇನು ಸ್ಟವ್ ಇಳಿಸ್ತಾ ಇದ್ದೀವಿ ಆಫ್ ಮಾಡ್ತಿದ್ವಿ ಅನ್ನೋ ಟೈಮಲ್ಲಿ ಗಸಗಸೆನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಮುಂಚೆನೇ ಗಸಗಸೆ ಹಾಕೋದ್ರಿಂದ ತುಂಬ ಬೇಗ ರೋಸ್ಟ್ ಆಗೋಗುತ್ತೆ. ಅದರಿಂದ ಕಡೆಯಲ್ಲಿ ಹಾಕೋತಾ ಇದ್ದೀವಿ ಇದನ್ನು. ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಿಬಿಡೋಣ. ರೆಡಿಯಾಗಿದೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡೋಣ. ಈ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರು ಇರಬಾರ್ದು. ನೀರು ಇಲ್ದಿರಂಗೆ ಡ್ರೈ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಮುಂಚೆನೇ ಹೇಳ್ದಾಗೆ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನೋಡಿ ಈಗ ರೆಡಿಯಾಗಿದೆ. ಈ ರೀತಿ ಪೌಡ್ರು ಆಗಿದೆ. ಅದಕ್ಕೆ ನಾವು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಘಮ ಇರುತ್ತೆ ಅಂದರೆ ಇದು ನಾವು ಫ್ರೆಶ್ಶಾಗಿ ಆಗ್ತಾನೆ ಹುರಿದ್ಬಿಟ್ಟು ಆಗ್ತಾನೆ ಪೌಡ್ರ್ ಮಾಡಿ ಹಾಕ್ತೀವಲ್ಲ, ತುಂಬ ಘಮ ಕೂಡ ಇರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡೋವಂಥ ಬಿರಿಯಾನಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ವೆಜ್ ಬಿರಿಯಾನಿ ಮಾಡ್ಬೋದು, ಇಲ್ಲಾಂದರೆ ನಾನ್ ವೆಜ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಜೊತೆಗೆ ನೀವು ಯಾವುದೇ ರೀತಿ ಗ್ರೇವಿಗಳನ್ನ ಮಾಡಿದ್ರು, ಗ್ರೇವಿಗೆ ಇಲ್ಲ ಚಾಟ್ಸ್ಗೆ ಎಲ್ಲದಕ್ಕೂ ನೀವು ಈ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಆಲ್ ಪರ್ಪಸ್ ಪೌಡ್ರ್ ಥರ ಯೂಸ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.